ವಿನ್ನರ್ ಯಾರು ಅಂದ್ರೆ ಎಸ್ ಆರ್ ನೋ ಸಾಯಿಲ್ ಸೋನಿ ಎಸ್ ಆರ್ ನೋ ಕೆಟ್ಟು ವಾಸನೆ ಸೌಂಡ್ Okay, let's go. Who is the farm? Hi, so welcome back to my new vlog. Guys, ಇವತ್ತಿನ vlog ಅಲ್ಲಿ thumbnail title ನೋಡಿದೀರಾ, ಸ್ಟೇಯಿಂಗ್ ಇನ್ ಕೇಜ್, ಲಾಸ್ಟ್ ಟು ಲೀವ್ ದ ಕೇಜ್ ಟೈಟಲ್ ಏನಾದ್ರು ಕೊಡ್ಬೋದು. ಸೊ 3 ಜನ ಈಗ ಒಂದೊಂದು ಕೇಜ್ ಅಲ್ಲಿ ಕೂತ್ಕೋತಾರೆ ಅಂಡ್ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ವಿನ್ನರ್ಗೆ 5,000 ರೂಪಾಯಿ ಇದೆ. ಎನಿವೇಸ್ ಬೇಗ ನಿಮ್ ಕೇಜ್ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಡಿ. ಯಾವ್ದು ಬೇಕು ನಿಮ್ಗೆ? ಹೋಗಿ ಒಳಗೋಗಿ. ಗೇಮ್ ತುಂಬಾ ಸಿಂಪಲ್. ಒಂದೊಂದೇ ಟಾಸ್ಕ್ ಇರುತ್ತೆ. ಟಾಸ್ಕ್ ಕಂಪ್ಲೀಟ್ ಮಾಡ್ತಾ ಹೋದಷ್ಟು ಸ್ಟೇ ಮಾಡ್ಕೊಂಡಿದ್ರೆ ಸ್ಟೇ ಮಾಡ್ತೀರಾ, ಆಚೆ ಬಂದ್ಬಿಟ್ರೆ ಆಚೆ ಬರ್ತೀರಾ. ಅಷ್ಟೇ, ಸಿಂಪಲ್. ಫಸ್ಟ್ ಟಾಸ್ಕ್ ಹೆಂಗ್ ಗೊತ್ತಾ? ನೀವು ಈ ಕಡೆ ತಿರ್ಗಿರಿ, ಆಯ್ತಾ? ನಾನು ಆ ಕಡೆ ನಿಮ್ಗೆ ಅಂತ ಒಂದು ಜ್ಯೂಸ್ ರೆಡಿ ಮಾಡ್ತೀನಿ, ಓಕೆನಾ? ನಾನು ಅದರಲ್ಲಿ ಹಾಕೋ ಪ್ರಾಡಕ್ಟ್ಗೆ ನೀವು ಎಸ್ ನೋ ಅಂತ ಹೇಳ್ಬೇಕಷ್ಟೇ. ಓಕೆ, ಟೋಟಲ್ ಆಗಿ 10 ಪ್ರಾಡಕ್ಟ್ಸ್ ಹಾಕ್ತೀವಿ. ಆ ಕಡೆ ತಿರ್ಗಂಗಿಲ್ಲ, ಆ ಕಡೆ ತಿರ್ಗ ಡಿಸ್ಕ್ವಾಲಿಫೈ, ಸೀದಾ ಔಟ್. ಆಚೆ ಬಂದ್ಬಿಡ್ಬೇಕು. ಆಚೆ ಬಂದ್ಮೇಲೆ ಎಲ್ಲ ಗೇಮ್ ಸ್ಟಾರ್ಟ್ ಆಗಿಲ್ಲ ಇರಪ್ಪ, ಆಚೆ ಬಂದು ನಾಯಿ ಹೊಡಂಗ್ ಹೊಡಿತೀವಿ. ಅದಕ್ಕೆ ಸಿಂಪಲ್. ಅರ್ಥ ಆಯ್ತಲ್ಲ? ಹಂದಿ ನೋಡಿದ್ರೆ ನಮ್ಮ ಫ್ರೆಂಡ್ ತರ ಇದೆಯಲ್ಲ, ಹಂದಿಗ್ ಬಾಲ ಇದೆಯೋ ಇಲ್ಲ ನೋಡ. ಬಾಲ ಇಲ್ಲ ಅಂದ್ರೆ ನಮಗೂ ಹಂದಿಗೂ ವ್ಯವಹಾರನೇ ಬೇಡ. 0.5 ಅಲ್ಲಿ ಇಟ್ಬಿಟ್ಟು ಸೇಮ್ ಡಾಬರ್ ಮಾಡಿ ತೆಗಿತೀವಿ. ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್ ಆರ್ ನೋ? ರೂಲ್ಸ್ ಕ್ರಿಯೇಟ್ ಮಾಡ್ತಾರೆ. ನಾವು ತಿರುಗಬಹುದಾ? ಇಲ್ಲ, ನೀನ್ ತಿನ್ಗಂಗಿಲ್ಲ. ನಾವು ನೋಡ್ಬೋದಲ್ಲ? ಬೇಡ. ಸಂಜಯ್ ಎಸ್ ಆರ್ ನೋ? ಸಂಜಯ್ ಎಸ್ ಆರ್ ನೋ? ಎಸ್ ಆರ್ ನೋ? ಲಾಸ್ಟ್ ಇದು. ಸಂಜಯ್ ಎಸ್ ಆರ್ ನೋ? ಲಾಸ್ಟ್ ಇನ್ನೊಂದಿದೆ, ಯೋಚನೆ ಮಾಡು. ಅಪ್ಪಚ್ಚಿ ಗೈಸ್, ಸಂಜಯ್ ನನ್ನ ಬೆಸ್ಟ್ ಫ್ರೆಂಡ್ ಆಗಿರೋದ್ರಿಂದ ಅವನಿಗೋಸ್ಕರ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಇಂಗ್ರೀಡಿಯನ್ಸ್ ಹಾಕ್ತಾ ಇದೀನಿ. ಸೊ ಎಸ್ ಆರ್ ನೋ ಕೇಳ್ತಾನೆ. ಇದೆಲ್ಲ ತಪ್ಪಪ್ಪ, ಇದೆಲ್ಲ ಮೋಸ. ಅವನಿಗೆ ಇನ್ನೊಂಚೂರು ಹಾಕ್ತೀನಿ ಅಂತ ಹೇಳ. ಅವ್ನಿಗೆ ಇದೆ, ಅವ್ನಿಗೆ 2 ಹಾಕ್ತೀನಿ. ಬೇಗ ಇದಿಷ್ಟು ವಾಶ್ ಮಾಡಿ ಕುತ್ಕೊಳ್ಳೋಕ್ಕಾಗಲ್ಲಪ್ಪ. ಏನು ತಪ್ಪ ಅದು ಬೀಳ್ತೈತಿ. ಇರು. ಇನ್ನು ಅವ್ರದ್ದು ಕೊಡೋರ್ಗು ಇಲ್ಲೇ ಇಡು, ಜೊತೆಗೆ ಸ್ಮೆಲ್ ನೋಡ್ತಾ ಇರು. ಟಮ್ ನೋ ಯೋಚನೆ ಮಾಡಿ ಹೇಳು. ನೋ ಪಕ್ಕನಾ? ನೋಡ್ಬಿಟ್ಟ ಇವನು. ಎಸ್ ಆರ್ ನೋ? ಎಸ್ ಎಸ್ ನೋ. ಎಸ್ ಆರ್ ನೋ? ನೋ ನೋ. ಲಾಸ್ಟ್ ಒಂದೇ ನೋ ಸಿಗದ್ ನಿನಗೆ. ಹೌದಾ? ಎಸ್ ಟಮ್ ಎಸ್ ಆರ್ ನೋ? ಎಸ್ ಎಸ್ ಆರ್ ನೋ ಸಾಯಿಲ್? ಎಸ್ 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 ಆರ್ ನೋ? ಇನ್ನು ಎಷ್ಟು ನೋ ಇದೆ? ನಂದು ಎಷ್ಟಿದೆ? ನಿಂದು ಇನ್ನೂ 2 ನೋ ಇದೆ. ಅಲ್ಲ, ಎಷ್ಟು ಎಷ್ಟಿದೆ? ಎಷ್ಟು ತುಂಬಾ ಎಸ್ ಇದೆ. ಹೌದಾ? ಎಸ್ ಎಸ್ ಆರ್ ನೋ? ಎಸ್ ನೋ. ಮತ್ತೆ ಇಲ್ಲ, ಬೇರೆ ಸೌಂಡ್ ಬರ್ತೈತೆ. ಬೇರೆ ಇದು. ಎಸ್ ಎಸ್ ಆರ್ ನೋ? ಟಮ್ ಎಸ್. ಕೆಟ್ಟು ವಾಸನೆ ಗೈಸ್, ದೇವ್ರನ್ನ ಕೆಟ್ಟು ವಾಸನೆ ಹೊಡಿತದೆ ಇದು. ಆಗಿ ನನ್ನ ಕೈ ಬೆರಳಲ್ಲಿ ಒಂಚೂರು ಇತ್ತು, ಹಿಂಗಂದ ಅಭ್ಯಾಸ ಅಲ್ವಾ, ಹಿಂಗಂದ್ಬಿಟ್ಟೆ. ಟಮ್ 5,000 ರೂಪಾಯಿ ಇಷ್ಟೆಲ್ಲ ಕಷ್ಟಪಡಕ್ ಆಗಲ್ಲ ಗುರು. 10,000 ರೂಪಾಯಿ ನಿನಗೆ. ಸೀಮಾ ಸೋನು ಎಸ್ ಆರ್ ನೋ? ಸೀಮಾ ಸೋನು ಎಸ್ ಆರ್ ನೋ? ಸೀಮಾ ಸೋನು ಎಸ್ ಆರ್ ನೋ? ತುಂಬಾ ಕಾನ್ಫಿಡೆಂಟ್ ಆಗಿ ಎಸ್ ಅಂತ ಅವಳೆಲ್ಲ ಅದಕ್ಕೂ. ಸೀಮಾ ಸೋನು ಎಸ್ ಆರ್ ನೋ? ಎಸ್ ಆರ್ ನೋ? ನೋನಾ? ಸರಿ, ಓಕೆ. ಶಿವಸೋನು ಅವರೇ, ಸಪೋರ್ಟ್. ಇದು ನಿಮ್ಮ ಜ್ಯೂಸ್. ನಾನು ಇದ್ರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಜ್ಯೂಸ್ನ ಇವ್ರು ಕುಡಿದು ಇವ್ರ ಹೊಟ್ಟೆ ಹಾಳಾಗಿ ಇವರು ಮೇಲೇನು ಹೋಗ್ಬೋದು. ತುಂಬಾ ದೊಡ್ಡ ರಿಸ್ಕ್ ತಗೋತಾ ಇದಾರೆ. ಅವ್ರ ಲೈಫ್ಗೇನೆ ಆದ್ರೂ ನಾನ್ ಜವಾಬ್ದಾರಿ ಅಲ್ಲ ಗೈಸ್. ಸೊ ಇವ್ರು 3 ಜನ ಇಷ್ಟು ರಿಸ್ಕ್ ತಗೊಳ್ತಾ ಇದಾರೆ, ಹಂಗೆ ನಾವು ಲೈಫಲ್ಲಿ ಎಷ್ಟು ರಿಸ್ಕ್ಗಳು ತಗೋತೀವಿ. ರೋಡಲ್ಲಿ ಓಡಾಡ್ತೀವಿ,
ಹೆಲ್ಮೆಟ್ ಹಾಕೊಳ್ತೀರಾ, ಹೆಲ್ಮೆಟ್ ಹಾಕೊಂಡು ಓಡಾಡಿದ್ರು ಯಾರ್ಯಾರಿಗೂ ಏನೇನೋ ಆಗೋಗುತ್ತೆ, ನಾಳೆ ನಾವು ಬದುಕಿರ್ತೀವೋ ಇಲ್ವೋ ಅನ್ನೋ ಡೌಟು. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಇಂಪಾರ್ಟೆಂಟು. ನೀನು ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಮಾಡ್ತಿದ್ಯಾ? ಅದಕ್ಕೆಲ್ಲ ಲಕ್ಷ ಬೇಕಪ್ಪ, ಎಲ್ಲಿರ್ತಾ ಗೈಸ್ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಮಾಡ್ಸೋಕ್ಕೆ ಲಕ್ಷ ರೂಪಾಯಿ ಬೇಡ, 400 500 ರೂಪಾಯಿ ಸಾಕು ತಿಂಗಳಿಗೆ. ನಿಮಗೆ ಕೋಟಿ ರೂಪಾಯಿವರೆಗೂ ಕವರೇಜ್ ಇರುತ್ತೆ. ಟರ್ಮ್ ಇನ್ಶೂರೆನ್ಸ್ ಅಂದರೆ ನೀವೀಗ ಯಾವುದೋ ಗಾಡೀಲಿ ಓಡಾಡ್ತಿರ್ತೀರಾ, ನಿಮ್ಗೇನೋ ಆಗೋಯ್ತು ಬೈ ಚಾನ್ಸ್. ಸೊ ನಿಮ್ಮ ಫ್ಯಾಮಿಲಿ ನೋಡ್ಕೊಳ್ಳೋದು ಯಾರು? ನಿಮ್ಮ EMI, ನಿಮ್ಮ ಮಕ್ಕಳು ಎಜುಕೇಷನ್ನು ಮತ್ತು ನಿಮ್ಮ ಫ್ಯಾಮಿಲಿ ಖರ್ಚು, ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಒಂದು ಲಂಸಮ್ ಆಫ್ ಅಮೌಂಟ್ ಬರುತ್ತೆ ನಿಮ್ಮ ಫ್ಯಾಮಿಲಿಗೆ. ಸೊ ದಿಸ್ ಇಸ್ ಕಾಲ್ಡ್ ಸೇಫ್ಟಿ. ಅಂದರೆ ನಾವು ಬರೀ ಇವಾಗ ಸದ್ದಿದ್ದು ಯೋಚನೆ ಮಾಡ್ತೀರಾ, ನಮಗೇನಾದರೂ ಆಗ್ಬಿಟ್ರೆ ಅಂತ ಯೋಚನೆ ಮಾಡಿದ್ರೆ ಟರ್ಮ್ ಇನ್ಶೂರೆನ್ಸ್. ಹೋಗ್ಬಿಟ್ರೆ ಟರ್ಮ್ ಇನ್ಶೂರೆನ್ಸ್ ಇದೆ, ಹೆಲ್ತ್ಗೆ ಏನಾದರೂ ಆಗೋದ್ರೆ ಟರ್ಮ್ ಇನ್ಶೂರೆನ್ಸ್ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ Z+ ಸೆಕ್ಯೂರಿಟಿ ನಿಮ್ಮ ಫ್ಯಾಮಿಲಿಗೆ. ಇದರ ಪ್ರೀಮಿಯಮ್ 400 500 ರೂಪಾಯಿ ಮಂತ್ಲಿ ಸ್ಟಾರ್ಟ್ ಆಗುತ್ತೆ. ಇದು ನಿಮ್ಮ ಹೆಲ್ತ್ ಇಶ್ಯೂಗೆ ಲಕ್ಷ ರೂಪಾಯಿಯಿಂದ ಕೋಟಿ ರೂಪಾಯಿವರೆಗೂ ಕವರೇಜ್ ನೋಡ್ಕೊಳ್ಳುತ್ತೆ. ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿ ಟ್ರಸ್ಟೆಡ್ ಇನ್ಶೂರೆನ್ಸ್ ಪಾರ್ಟ್ನರ್ಸ್ನ ಕಂಪೇರ್ ಮಾಡಿ ಬೆಸ್ಟ್ ಯಾವುದು ಅಂತ ಸೆಲೆಕ್ಟ್ ಮಾಡಿ ಆ್ಯಂಡ್ ಆನ್ಲೈನ್ ಬೈ ಮಾಡಿದ್ರೆ 15 to 25% ಆಫ್ ನಡೀತಾ ಇದೆ. ಅರ್ಥ ಆಯ್ತು. ಬೈ ಮಾಡೋದಿಲ್ಲಿ ಪಾಲಿಸಿ ಬಜಾರಲ್ಲಿ ಟ್ರೈ ಮಾಡು. 51+ ಇನ್ಶೂರೆನ್ಸ್ ಕಂಪ್ನೀಸ್ ಇದೆ, ಅದರಲ್ಲಿ ನೀನು ಯಾವ್ದು ಬೆಸ್ಟ್ ಅಂತ ಚೂಸ್ ಮಾಡ್ಬೋದು. ಈಗ ಇನ್ಶೂರೆನ್ಸಲ್ಲಿ GST ರಿಮೂವ್ ಮಾಡಿದ್ದಾರೆ. ಸೊ ಗೈಸ್, ಡಿಸ್ಕ್ರಿಪ್ಷನ್ ಲಿಂಕ್ನ ಕ್ಲಿಕ್ ಮಾಡಿ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಬೆಸ್ಟ್ ಪ್ರೀಮಿಯಂ ಯಾವುದು ಅಂತ ಸೆಲೆಕ್ಟ್ ಮಾಡಿ. ಫ್ಯಾಮಿಲಿ ಫಸ್ಟ್, ನೆಕ್ಸ್ಟ್ ರೆಸ್ಟ್. ಸೊ ಈಗ ಸ್ಟಾರ್ಟ್ ಮಾಡೋಣ. 3 2 1 ಸ್ಟಾರ್ಟ್. ವಾ, ನಮ್ಮ ಅಕ್ಕ ಕುಡಿದ್ಬಿಟ್ಲು. ಕುಡ್ದಿಯೋ? ಅದು ತಿನ್ನೋದು ಏನ? ಉಪ್ಪಿಲ್ವಾ ನಿನ್ಗೆ? ಅದೇ ಅದು ಯಾವ್ದು ಕುಡಿ? ಜ್ಯೂಸ್ ಮಾತ್ರ ಕುಡಿ, ಹಂಗೆಲ್ಲ ಆಗಲ್ಲ. ಉಳಿತಿದೆ ಗಂಟ್ಲು. ಕುಡಿಯೋ ಗೈಸ್. ಹೈಯೆಸ್ಟ್ ಯಾರು ಕುಡ್ದಿರ್ತಾರೆ ಅಂದ್ರೆ ಜಾಸ್ತಿ ಯಾರು ಕುಡ್ದಿರ್ತಾರೆ ಅವ್ರು ಕನ್ಸಿಡರ್ ಆಗ್ತಾರೆ. ಕುಡಿದ್ಬಿಟ್ಟ ಟುಂಬು ಕೊಡಲ್ಲಿ ಟುಮ್ ಕುಡಿದ್ಬಿಟ್ಟ. ಬೇಡ ಅಂದ್ರೆ ಗಿವ್ ಅಪ್ ಮಾಡ್ಬೋದಪ್ಪ, ಬೇಡ ಅಂದ್ರೆ ಗಿವ್ ಅಪ್ ಮಾಡ್ಬೋದಪ್ಪ, ಬೇಡ ಅಂದ್ರೆ ಗಿವ್ ಅಪ್ ಮಾಡ್ಬೋದಪ್ಪ. ಗಿವ್ ಅಪ್ ಮಾಡಿ ಆಚೆ ಬರ್ಬೋದು, ಯೋಚನೆ ಮಾಡ್ರಿ. ಯೋ, ಬೇಡ ಅಂದ್ರೆ ಗಿವ್ ಅಪ್ ಮಾಡಿ ಆಚೆ ಬರ್ಬೋದು. ಆಗಲ್ವಾ? ಬಾ ಆಚೆ, ಬಾ ಆಚೆ ಬರ. ನಾಯಿ ಕೊಡಂಗ್ ಹೊಡಿತೀವಿ ಎಲ್ಲರೂ. ಹಾಕೊಂಡು ಗಂಟೆಲ್ಲ ಉಳಿತೈತಲ್ಲಿ. ಗೈಸ್, ನನ್ನ ಪ್ರಕಾರ ನಾನು ವರ್ಸ್ಟ್ ಮಾಡಿದ್ದು ಅಂದ್ರೆ ನಮ್ಮ ಅಕ್ಕದೇ ಅನ್ಸುತ್ತೆ ನನಗೆ. ಅವಳೇ ಜಾಸ್ತಿ ಕುಡ್ಬಿಟ್ಲು, ಇನ್ನೂ ಕುಡ್ದಿಲ್ಲ. ನಾನು ಸಗಣಿ. ಓಕೆ ಗೈಸ್, ಇರಿ. ಈಗ ಓಕೆ, ನಮ್ಮ ಅಕ್ಕದು ಇಷ್ಟು ಕುಡಿದಾಳೆ ಸಾಕು, ಟುಮ್ ಇಷ್ಟು ಕುಡ್ದಿದ್ಯಾ ಸಾಕು. ನೀನು ಅರ್ಧ ಕೊಟ್ಬಿಟ್ಟು ಸಂಜೆ ಮುಗಿಸ್ಬಿಡೋಣ. ಅದೇನು ಅವ್ನು ಕುಡ್ದಷ್ಟೇ ಕುಡಿಯೋಲೇ, ಕುಡಿಯೋ. ಇಲ್ಲಾಂದ್ರೆ ಆಯ್ತು, ನಿನಗೆ ಇನ್ನೊಂದು ಆಪ್ಷನ್ ಕೊಡ್ತೀನಿ. ಅವ್ರು ಎರಡರಲ್ಲಿ ಯಾವ್ದಾದ್ರು ಒಂದು ಇಸ್ಕೊಂಡು ಕುಡಿಬೋದು. ಅಕ್ಕದ ಇಲ್ಲ, ಅಕ್ಕದೇ ಕುಡಿಬೇಕು ನೀನು. ಗಂಟ್ಲಿ ಕೊಡೋ ಸಾ, ಇಲ್ಲ ಅದನ್ನ ಕೊಡೋ. ಫುಲ್ ಕುಡಿಬೇಕು. ಹೌದು, ಫುಲ್ ಕುಡಿಬೇಕು. 3 2 1 ಸ್ಟಾರ್ಟ್. ಜಾಸ್ತಿ ಅಷ್ಟೇ ಅಡ ಕುಡಿಯೋಣ. ವಾ, ಚೆನ್ನಾಗಿದ್ಯಾ ಖುಷಿ ಆಗ್ಬಿಟ್ಟಲ್ಲ ಅಡ. ಓಕೆ ಗೈಸ್, ಗಂಟ್ಲು. ಈಗ ವಿಡಿಯೋ ಇಲ್ಲಿಗೆ ಇದನ್ನ ಎಂಡ್ ಮಾಡೋಣ. ಈಗ ನೆಕ್ಸ್ಟ್ ಚಾಲೆಂಜ್ಗೆ ಹೋಗೋಣ. ನಮ್ಮ ಅಕ್ಕ ಮತ್ತೆ ಟುಮ್ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸಂಜೆ ನಿಂಗೆ ಇನ್ನೊಂದು ಲಾಸ್ಟ್ ಆಪ್ಷನ್ ಇದೆ. ನೀನು ಹಿಂಗೆ ಮಾಡಿದ್ರೆ ನೀನು ವಾಪಸ್ ಆಚೆ ಬರ್ಬೇಕಾಗುತ್ತೆ. ಯಾಕೆ ಅಂದ್ರೆ ನೀನು ಕುಡ್ದಿಲ್ಲ, ನಿಂದು ಆಯ್ತಲ್ಲ, ಮಾಡಿದ್ರಲ್ಲ, ಚಪ್ಪಾಳೆ ಹೊಡೆದ್ರಲ್ಲ, ಮುಗ್ದೈತಲ್ಲ. ಅಲ್ಲ, ನೀನು ಕುಡ್ದಿಲ್ಲ ಕಣೋ. ಅದು ಬೇಡ. ಓಕೆ, ಚಟ್ನಿ ಕಣೋ. ಸ್ವಲ್ಪ ಗಟ್ಟಿ ಇದೆ ಇದು. ಚಟ್ನಿ ಇಡ್ಲಿ ತಿನ್ಕೊಬೋದು. ಬನಾನಾ ಅದು ಇದ್ದಿದ್ದು ಯಾವ ಬಾಯಿ ಸಿಕ್ತು ಅನ್ಬಿಡ, ಹಂಗೆ ಉಗ್ಬಿಟ್ಟೆ ವಾಪಸ್ಸು. ಈ ಟಾಸ್ಕ್ ವಿನ್ನರು ನಮ್ಮ ಅಕ್ಕ. ಏಕೆ? ನಾನು ಹೇಳಿದ್ದೆ ಆಚೆ ಬರ. ನಾನು ಕುಡ್ತೀನಿ. ಏನು ನಾನು ಕುಡ್ತೀನಿ ಫುಲ್ ಅಂದು. ಅಲ್ಲ, ಈ ಟಾಸ್ಕ್ ವಿನ್ನರ್ ನಮ್ಮ ಅಕ್ಕ ಗೈಸ್, ಜೆನ್ಯೂನ್ ಆಗಿ. ಅದು ಇವ್ರಿಗೆ ಏನೇನು ಬೇಕು ತಿನ್ನಕ್ಕೂ ಕೊಟ್ಟಿದ್ದೀವಿ. ನಾವು ಅಷ್ಟು ಕೆಟ್ಟವರಲ್ಲ ನೋಡಿ. ಇವ್ನು ಚಿಪ್ಸ್ ತಿಂತವನೆ, ನಿಂಗೇನು ಕೊಟ್ಟಿಲ್ವನ ಇನ್ನು. ಗೈಸ್, ಸೊ ಈಗ ಟಾಸ್ಕ್ ನಂಬರ್ 2 ಹೋಗ್ತಾ ಇದೀವಿ. ಸೆಕೆಂಡ್ ಟಾಸ್ಕ್ ಏನು ಅಂದ್ರೆ ಹೂ ನೋಸ್ ಸ್ಯಾಮ್ ಬೆಟರ್ ಅಂತ. ಸೊ ನಾನೊಂದು ಕ್ವಶನ್ ಕೇಳ್ತೀನಿ ನನ್ನ ಬಗ್ಗೆ. ಯಾರು ಕೈ ಎತ್ಬಿಟ್ಟು ಆನ್ಸರ್ ಮಾಡ್ತೀರಾ ಅವರು ವಿನ್ನರ್. ಮಿಕ್ಕಿದ್ದು ಇನ್ನಿಬ್ಬರು ಯಾರಿದ್ದಾರೆ ಅವ್ರಿಗೆ ಪನಿಷ್ಮೆಂಟ್ ಇರುತ್ತೆ, ಆನ್ ಸ್ಪಾಟ್ ಪನಿಷ್ಮೆಂಟ್ ಇರುತ್ತೆ. ಗೈಸ್, ಫಸ್ಟ್ ಪ್ರಾಣಿ ಸೌಂಡ್ ಯಾರು ಮಾಡ್ತಾರೆ ಅವರು ಆನ್ಸರ್ ಮಾಡ್ಬೋದು. ರೆಡಿ? 3 2 1 ಹೇಳು. ಯೋಚನೆ ಮಾಡ್ತಾ ಇದ್ದೀನಿ. ಒಂದ್ಸರಿ ಮಾಡಿ ತೋರಿಸಿ. ಏನು ಸೌಂಡ್ ಮಾಡ್ತೀಯ?
ಎಲ್ಲಿಂದ ಬಂದಂಗಿತ್ತಿದ್ದು ಏನ್ ಸೌಂಡ್? ಆ ಪ್ರಾಣಿ ಸೌಂಡ್. ನಿನ್ ಸೌಂಡ್ ಏನೋ? ಯಾವ ಪ್ರಾಣಿ? ನಂದು ನಾಯಿ. ಮತ್ತೆ ಅಂದೆ ಅದು ಏನು? ನಾನಾ ಏನಿದು? ಲಯನ್. ಇವನ್ ಇದನ್ ಮಾಡೋ ಅಷ್ಟ್ರಲ್ಲೇ ಅವಳು ಗೆದ್ಬಿಟ್ಟಿರ್ತಾಳೆ. ಬೌ ಬೌ ಅಂತೀನಿ. ಸರಿ, ಉಲ್ಫ್ ಅಂತೆ. ಕ್ವಶನ್ ತುಂಬಾ ಸಿಂಪಲ್. ನನ್ನ ಫೇವ್ರೆಟ್ ಕಲರ್ ಏನು? ಅನಿಮಲ್ ಸೌಂಡ್. ಹೇಳು. ಹಾ ಗೈಸ್, ನಮ್ಮ ಅಕ್ಕ ಫಸ್ಟ್ ಕರೆಕ್ಟ್ ಆಗಿ ಹೇಳ್ಬಿಡಿದಾಳೆ. ಇನ್ ಮಿಕ್ಕಿದಿಬ್ರು ಪನಿಷ್ಮೆಂಟ್ ಸಿಗುತ್ತೆ. ಸ್ವಲ್ಪ ಹಿಂದೆ ಹೋಗೋಣ ಪನಿಷ್ಮೆಂಟ್ಗೆ. ಪನಿಷ್ಮೆಂಟ್ ಇಬ್ರಿಗಪ್ಪ. ಸ್ಟಾರ್ಟ್. ಕೂರು ಕೂರು, ಕೇಜಾಚೆ ಬರಂಗಿಲ್ಲ. ಡಿಸ್ಕ್ವಾಲಿಫೈ. ಎದ್ದೇಳಂಗಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಈಗ. ನನ್ನ ಫೇವ್ರೆಟ್ ಫುಡ್ ಹೇಳು. ಬಿರಿಯಾನಿ. ಲಾಸ್ಟ್ ಕ್ವಶನ್ ಇದು. ಯಾಕೋ ಇಲ್ಲೇ ಮಾಡಕ್ ಕೂತ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ ಸರಿಯಾಗಿ ಕೂತ್ಕೊಳ್ಳೋ. ರೆಡಿನಾ? ನೀರ್ ಬೇರೆ ಹಾಕೋರೆ ಬಗ್ಬೇಡ. ಅಷ್ಟು ಆಗಲ್ಲ ಇಲ್ಲಾಂದ್ರೆ. ಚಳಿಗೆ ರೆಡಿನಾ? ರೆಡಿ? 3, 2. ನನ್ನ ಪೆಟ್ ನೇಮ್ ಏನು? ಗೈಸ್, ನಮ್ಮ ಮಗ ತುಂಬಾ ಸ್ಮಾರ್ಟ್ ಇದ್ದಾಳೆ. ನಾನು ಕ್ವಶನ್ ಎಂಡ್ ಆಗಿ ಬೋ ಅಂದ್ಬಿಟ್ಲು. ಪ್ಲೀಸ್ ಪನಿಷ್ಮೆಂಟ್. ಒಂದ್ಮೇಲೆ ಬಿದ್ದಿಲ್ಲ, ನೆನ್ಸೋಡ್ ಹಾಕು. ಇನ್ನೊಂದೆರಡು ನನ್ನ ಕಡೆಯಿಂದ ಹಾಕು. ಇವನ್ ಮೇಲೆ ಸ್ವಲ್ಪ ಹಾಕು. ಓಕೆ ಗೈಸ್, ಈ ಟಾಸ್ಕ್ ಎಂಡ್ ಆಯ್ತು. ನೆಕ್ಸ್ಟ್ ಟಾಸ್ಕ್ಗೆ ಹೋಗೋಣ. ಈ ಟಾಸ್ಕು ನಮ್ಮ ಅಕ್ಕ ಗೆದ್ದಿದ್ದಾಳೆ. ಕಂಗ್ರ್ಯಾಚುಲೇಷನ್ಸ್. ಕೂತ್ಕೋಬೋದು ನೀನು. ಬಾಯ್ಸ್ ಪಾಪ ನೆನ್ಬಿಟ್ಟವ್ರೆ, ಟವಲ್ ಕೊಡ್ತೀವಿ ನಾವು. ಅಷ್ಟು ಕ್ರೂರಿ ಅಲ್ಲ. ಕ್ರೂರಿ ಅಲ್ವಂತೆ. ಸಾಹಿಲ್ ಕ್ರೂರಿ ಅಲ್ಲ ನಾವು. ನೀನ್ ಆನ್ಸರ್ ಮಾಡ್ಬೋದಿತ್ತು. ನೀವು ಅಂತೆಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ಗೈಸ್, ಇವನ್ ಮಾತು ಕೇಳಿ ಏನೋ ಇನ್ಶೂರೆನ್ಸ್ ಮಾಡಿಸ್ಲೇಬೇಕು, ಪಕ್ಕ ಸಾಯ್ತೀವಿ ಅಂತ. ಅವ್ವಾ, ಹಿಂಗೇನಾದ್ರೂ ನಾನು ಒರೆಸ್ಬಿಟ್ರೆ ಅರ್ಧ ಕೂದಲು ಇದ್ರಲ್ಲೇ ಇರುತ್ತೆ. ಅಲ್ಲೇನು ಕೂದಲೇ ಇರಲ್ಲ. ಆ ಬೈದಲ್ಲಿ ಒರೆಸ್ತಾ ಇಲ್ಲ ನಾನು. ಇದು ಶಾಸ್ತ್ರಕ್ಕೆ ಮತ್ತೆ ಓದ ತೀರ್ಕೊಂಡ ಇವಾಗೇನು ಹಾರ ಒಂದು ತರ್ಕದೆ. ಏನು ತಿನ್ನ ಚಳಿ ಅಂತೈತಿ ಈ ಬಿಸಿಲಲ್ಲಿ. ಇವನೇನು ಶಬರಿಮಲೆ ಅನ್ಕೊಂಡ್ಬಿಟ್ಟಿದ್ದೀನಿ. ಏನೋ ಅಡ್ಡಿಸ್ತಾರ ನೀನು. ಏನಕ್ಕಂತ ಗೊತ್ತಾಗ್ತಿಲ್ಲ ನಂಗೆ. ನೀವು ಕ್ವಶನ್ ಆನ್ಸರ್ ಕರೆಕ್ಟ್ ಆಗಿ ಹೇಳಿದ್ರಲ್ಲ, ಅದಕ್ಕೆ ನಿಮಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ. ನಾನು ಹೊಗೆ ಬಂದ್ರೆ ಫುಲ್ ರೂಮ್ ಹೊಗೆ ತುಂಬಿಡುತ್ತೆ ಅನ್ಕೊಂಡೆ. ಜಾಗ ಇಲ್ಲ, ಬಟ್ ಇಲ್ಲಿ ಹೊಗೆನೆ ಬರ್ತಾ ಇಲ್ಲ. ರೂಮಲ್ಲಿ ಮಾಡ್ಬೇಕು. ಹೌದಾ? ಏನು ಅನ್ನಿಸ್ತಾ ಇಲ್ವಾ ನಿಮ್ಗೆ? ಎದ್ ಬರ್ಬೇಕು ಅನ್ನಿಸ್ತಾ ಇಲ್ವಾ? ಬರಲ್ಲ ಅದು. ಇವ್ನು ಯಾರು ಟವಲ್ ಎತ್ಕೊಂಡಿರೋದು? ಟವಲ್ ಕೊಡಲ್ಲ. ಮೈಕ್ ಹಾಕಿ. ಇವನ್ ಸಾಯಿಲ್ದೆಲ್ಲ ಆ ಕಡೆ ಹೋಗ್ತಾ ಇದೆ, ಸಂಜಯ್ ಕಡೆ. ಕಣ್ಣು ಉರಿತಿದ್ಯಾ? ಹೌದು, ಇದಕ್ಕೇನ ತರಿಸಿದ್ದು, ಕಣ್ಣು ಉರಿಲಿ ಅಂತ ಗೈಸ್. ಇವ್ರಿಗೆ ನಾವು ಸ್ವಲ್ಪ ಜಾಸ್ತಿನೇ ಇದು ಕೊಟ್ಬಿಟ್ಟಿದೀವಿ. ಅಕ್ಕ ನೋಡಿ ಎಷ್ಟು ಹಾನೆಸ್ಟ್. ಅವಳೇ ಹಿಂದೆ ಇಟ್ಕೋತಾವಳೆ ಒಂದೊಂದು, ಸಾಯಿಲ್ಗೆ ಹೋಗೋ ತರ. ಓ ಅಣ್ಣ, ಇದು ನನ್ಗೆ ಬರ್ತೈತಣ್ಣ. ಇಲ್ಲ ಇದು ಹಿಂದೆ ಇಟ್ರೆ ಹಿಂಗ್ ಹೋಗ್ತಾ ಇದೆ, ಹಿಂಗ್ ಹೋಗ್ಬೇಕು. ಹಂಗಂದ್ರೆ ವಾಪಸ್ ಮುಂದೆನೆ ಇಡಿ. ಇಲ್ಲಿ ಕೂತ್ಕೊಳ್ಳಿ ಸಂಜಯ್ ಅವ್ರು. ಇಲ್ಲಿ ಕರೆಕ್ಟಾಗಿ ಇಲ್ಲಿ ಕೂತ್ಕೊಳ್ಳಿ. ಅಲ್ಲಿ ಕೂತ್ಕೊಳ್ಳಿ.
ಕರೆಕ್ಟಾಗಿ ಇಲ್ಲಿ ಇದ್ರೊಳಗೆ ಕೂತ್ಕೊಳ್ಳಿ ಆಯ್ತಾ. ಆಯ್ತು ಸರ್, ಆಯ್ತು. ಈಗ ಇರೋದಲ್ವ ಅವಾಗೆ. ಯಾರು ಎದ್ ಬರಂಗಿದ್ರೆ ಎದ್ ಬರ್ಬೋದು. ಸಾಯಿಲ್ ಅವ್ರೆ ಇಲ್ಲಿ ಕೂತ್ಕೊಳ್ಳಿ. ಎಲ್ಲಿ ಅಲ್ಲಿ ಜಾಗ ಇಲ್ಲ. ಹಾ ಓಯ್ ಓಡಿ ಇನ್ನೊಂಚೂರು ಮುಂದೆ ಹೋಗಿ. ಕರೆಕ್ಟಾಗಿ ಇದ್ರೊಳಗೆ ಸ್ವಲ್ಪ ತಲೆ. ಎಲ್ಲೋಗ್ಲಿ ಅದು ಒಳಗಡೆ. ಸೀಮಾ ಅವರು ಕರೆಕ್ಟಾಗಿದೆ ನೋಡಿ, ಅವಳು ಕರೆಕ್ಟಾಗಿ ಬರ್ತಾ ಇದೆ. ನೋಡೋಣ ಇಲ್ಲಿ ಯಾರಾದರೂ ಗಿವ್ ಅಪ್ ಮಾಡೋ ಪರಿಸ್ಥಿತಿ ಇದೆಯಾ ಅಂತ. ಗೈಸ್ ಪ್ರಾಬ್ಲಮ್ ಏನು ಅಂದರೆ ಇಲ್ಲಿಂದ ಎಲ್ಲ ಸಂಜೆ ಕಡೆಗೆ ಹೋಗ್ತಾ ಇದೆ. ಇಲ್ಲಿಂದ ಎಲ್ಲ ಸಂಜೆ ಕಡೆಗೆ ಹೋಗ್ತಾ ಇದೆ, ಅವನದೆಲ್ಲ ಹಿಂದೆ ಹೋಗ್ತಾ ಇದೆ. ಗೈಸ್ ಇದೊಂದು ಪ್ಲ್ಯಾನ್ ವೇಸ್ಟ್ ಆಗೋಯ್ತು. ಇದು ಇಂಡೋರ್ ಆಗಿದ್ರೆ ಸರಿಯಾಗಿ ವರ್ಕ್ ಆಗಿರೋದು. ಎನಿವೇಸ್ ಒಂದು ಸ್ವಲ್ಪ ಹೊತ್ತು ಅದು ಹೋಗೋವರೆಗೂ ಕಾದು ನೆಕ್ಸ್ಟ್ ಸ್ವಲ್ಪ ಸೀರಿಯಸ್ ಆಗಿರೋದು ಏನಾದ್ರು ತೊಗೊಂಬರೋಣ. ಕಷ್ಟವಾಗಿರೋದು ಈಗ ಜಾಸ್ತಿ ಆಗ್ತಾ ಇದೆ ಗೈಸ್, ಈಗ ಜಾಸ್ತಿ ಆಗ್ತಾ ಇದೆ. ನಮ್ಮ ಅಪ್ಪ ಇನ್ವಾಲ್ವ್ಮೆಂಟ್ ನೋಡಿ. ನಮ್ದಕ್ಕೆ ಒಳ್ಳೇದಾಗತ್ತೆ. ಜಾಸ್ತಿ ಆಗ್ಲಿ ಅಂತಾನೆ ಮಾಡ್ತಾ ಇರೋದು. ಇಲ್ಲಿ ಕೊಡಿಪ್ಪ, ನಾನು ಮಾಡ್ತೀನಿ. ಸಂಜಣ ಸ್ಯಾಮ್ಸಂಗ್ ಇನ್ಸ್ಟಾ ನಾಗವಲ್ಲಿ ಬದಲಾಗ್ತೀವ ನೋಡು. ಗೈಸ್ ಈಗ ಬರ್ತಾ ಇದೆ. ಹೋಗಿ ಪಪ್ಪ ಕ್ರೂರಿ ಆಗೋದನ್ನ ನಿಮ್ಮಿಂದ ಕಲಿಬೇಕು ಪಪ್ಪ. ಗೈಸ್ ಇದು ಕಷ್ಟವಾಗಿರೋದು. ಅಡೋ ಬಂತು ಉಫು ಬಂತ ನಾನು ನಿಂತ ಸುಮ್ಮನೆ ಕೂತಿಲ್ಲ. ಓಯ್ ನಾಗವಲ್ಲಿ ತರ ಬಂದಿದ್ಯಾ? ಗಿವ್ ಅಪ್ ಮಾಡಾಗಿದ್ರೆ ಗಿವ್ ಅಪ್ ಮಾಡ್ರಿ ಬೇಗ. ಗಿವ್ ಅಪ್ ಮಾಡ್ತೀಯಾ? ಇಷ್ಟು ಬೇಗ ಗಿವ್ ಅಪ್ ಮಾಡ್ತೀಯಾ? ಪಕ್ಕನಾ ಗಿವ್ ಅಪ್ಪ? ಕಣ್ಣುರಿತಾ ಇದೆಯಾ? ನಮ್ಮ ಅಪ್ಪನ ತರ್ತವ್ರೆ ಗೈಸ್ ನೋಡಿ, ಡ್ರೈವರ್ ತಂದವ್ರ ನಮ್ಮ ಅಪ್ಪ. ಸಂಜೆ ಹಿಂದೆ ನೋಡು. ಪರಕಾಯ ಪ್ರವೇಶ ಮಾಡ್ತಾರೆ ಕಲೀಲಿ. ಗೈಸ್ ಆ್ಯಕ್ಚುಲಾಗಿ ಕಣ್ಣು ಉರಿತಾ ಇದೆ. ನಮ್ಮ ಅಕ್ಕ ಗಿವ್ ಅಪ್ ಮಾಡ್ತೀನಿ ಅಂತ ಕೇಳಿದ್ಲು. ಒಂದ್ಸರಿ ಕೇಳ್ಬಿಡೋಣ ಬನ್ನಿ. ಕೇಳ್ಬಿಡೋಣ ಬನ್ನಿ. ಜಾತ್ರೆ ಬೆಳ್ಳಗಾಗ್ಬಿಟ್ಟಾರೆ. ನಿಮ್ಮ ಸೋನು ಏನು ಮಾಡ್ತೀರಾ? ಕಣ್ಣು ಉರಿತಾ ಇದೆಯಾ? ಕಣ್ ತೆಗಿಯೋಕ್ಕಾಗ್ತಿಲ್ವಾ? ಗಿವ್ ಅಪ್ ಮಾಡ್ತೀಯಾ? ಯಾಕೆ? ಪಕ್ಕ ಗಿವ್ ಅಪ್ ಮಾಡ್ಬೇಕಾ? ಯೋಚನೆ ಮಾಡು. ಈ ಥರ ಗೇಮ್ ಪದೇ ಪದೇ ಆಡೋಕ್ಕಾಗಲ್ಲ. ನನಗೆ ನಾನು ಹೇಳ್ಕೊಂಡು ಹಂಗೆ ಮಾಡ್ತಿದ್ಯಾ? ಯೋಚನೆ ಮಾಡು. ಪಕ್ಕನಾ? ಪಕ್ಕ ಗೈಸ್. ನಮ್ಮ ಅಕ್ಕ ಗಿವ್ ಅಪ್ ಮಾಡ್ತೀನಿ ಅಂತಿದ್ದಾಳೆ. ಸೊ ಅವಳು ಕೇಜಿಂದ ಆಚೆ ಬರ್ತಾಳೆ. ಬನ್ನಿ. ಅವ್ರು ಗಿವ್ ಅಪ್ ಮಾಡ್ತಿದ್ದಾಳಪ್ಪ, ಕ್ಲಾಪ್ ಮಾಡಿ. ಎತ್ತಿದು ಮುಗಿತಲ್ಲ, ಎತ್ತಿ ತಳ್ಳದ ಎತ್ರಿ ಕೈ ಸುಟ್ಕೊಂಡ್ಬಿಟ್ಟಿರ. ಇರ್ರಿ ಆಫ್ ಮಾಡ್ಲಾ? ಇರಿ ಅವಳು ಇರೋ ಮಗ, ಇವಳು ಆಚೆ ಬರ್ಲಿ. ಬಿಸಿ ಆಯ್ತು ಗೈಸ್. ನಮ್ಮ ಅಕ್ಕ ಫೈನಲ್ ಆಚೆ ಬಂದಿದ್ದಾಳೆ. ಕುತ್ಕೊಳಕ್ಕಂತೂ ಆಗಿಲ್ಲ, ದೇವರನ್ನೆಗೂ ಕೆಳಗಡೆ. ಬಟ್ ಈ ತರ ಎಲ್ಲ ಇನ್ನು ನಾನು ಬೆಂಕಿ ಹಾಕ್ದಾಗ ಇನ್ನೂ ಜಾಸ್ತಿ ಕಷ್ಟ ಆಯ್ತಾ? ಕಣ್ಣ ನಿನ್ ಮೇಲೆ ನೀರ್ ಬಿದ್ದಿಲ್ಲ, ಅದಕ್ಕೆ ಏನ್ ಹೇಳ್ತೀಯಾ? ಬೆಟರ್ ಆಯ್ತು. ನೀರ್ ಬಿದ್ದಿಲ್ಲ, ಒಳ್ಳೇದಾಯ್ತು. ಅದ್ ಬಿದ್ದಿದೆ ಇನ್ನೂ ಸೈಕ್ ಆಗ್ತಿದೆ, ಅದಕ್ಕೆ ಈ ಕಡೆ ಬಂದ್ ಕೂತಿದೆ, ನೀರಿರ್ಲಿಲ್ಲ. ಬಟ್ ಎನಿವೇಸ್ ವೆಲ್ ಪ್ಲೇಡ್, ಕಂಗ್ರ್ಯಾಚುಲೇಷನ್ಸ್. ಗಿವ್ ಅಪ್ ಮಾಡಿದ್ಯಾ? ಲೂಸರ್ ಮಾತ್ರ ಬೆಸ್ಟ್. ಓಕೆ ಬನ್ನಿ ಈಗ ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಇಬ್ಬರ ಹತ್ರ ಹೋಗೋಣ. ಗೈಸ್ ಈಗ ಒಬ್ರು ಬಿಟ್ಟೋಗಿದ್ದಾರೆ ಗೇಮ್ನ. ನೆಕ್ಸ್ಟ್ ಪಾರ್ಟ್ ಆಫ್ ದ ಗೇಮ್ಗೆ ಹೋಗ್ತಾ ಇದೀವಿ. ಏನು ಅಂದ್ರೆ ಸ್ಟ್ಯಾಚ್ಯೂ. ನಾವು ಸ್ಟ್ಯಾಚ್ಯೂ ಅಂದಾಗ ಸ್ಟ್ಯಾಚ್ಯೂ ಆಗ್ಬೇಕಷ್ಟೇ. ರೆಡಿನಾ? ಸ್ಟ್ಯಾಚ್ಯೂ ಸಾಯಿಲ್, ಸ್ಟ್ಯಾಚ್ಯೂ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಕಣ್ಣೆಲ್ಲ ಆಡ್ಸಂಗಿಲ್ಲ ಸಂಜಯ್. ಮಾತಾಡ್ಬೋದು. ಗೇಮ್ ಟಾರ್ಚರ್ ಅರ್ಥ ಆಗ್ತಿಲ್ಲ ನನ್ಗೇನೆ. ಆಹಾ ಇವಾಗಿರೋದಲ್ವಾ ಮಜಾ. ಸ್ಟ್ಯಾಚ್ಯೂ ಹೇಳಿದೀನಿ. ಬಂದಿದೆ ಜುಮ್ ಅಂತೈತೆ. ಸ್ಟ್ಯಾಚ್ಯೂ ಅಯ್ಯೋ ಇವ್ನು ಇನ್ಶರ್ಟ್ ಮಾಡ್ತೀನಿ ಕೊಂಡಿಗಿರಿ ಅಂತ ಹಿಂದೆ ಬಂದು ಬಿದ್ದೋಯ್ತು. ಸ್ಟ್ಯಾಚ್ಯೂ ಸಾಯಿಲ್ ಸ್ಟ್ಯಾಚ್ಯೂ. ಅಯ್ಯೋ ಸಂಜೆ ನೋಡಪ್ಪ ಮೆಡಿಟೇಷನ್ ತರ ಕೂತವನೆ. ಇನ್ನೊಂದು ಹಾಕನ ಬೀಳಿಸ್ಬಿಟ್ಟ.
ಇವನು ಇನ್ಶರ್ಟ್ ಹಾಕ್ತೀನಿ ಬೀಳ್ಸ್ಬಿಟ್ಟು ಅವ್ನು ಕೆಳಗೆ. ಇನ್ನೊಂಚೂರು ರೈಸ್ ಹಾಕೋಣ. ರಿಲೀಸ್ ಮಾಡಿ, ಪೊಸಿಷನ್ ಚೇಂಜ್ ಮಾಡ್ಬೇಕು ನಾನು ಪ್ಲೀಸ್. ಪೊಸಿಷನ್ ಚೇಂಜ್ ಮಾಡ್ಬೇಕು, ರಿಲೀಸ್ ಮಾಡಿ. ಪೊಸಿಷನ್ ಮಾಡಕ್ ಏನ್ ಮಾಡ್ತಿದ್ಯಾ ನೀನು? ಸ್ಟ್ಯಾಚ್ಯೂ ಸಂಜಯ್ ತಲೆ ಮೂವ್ ಆಗ್ತಿದೆ ನಿಂದು. ಸಂಜಯ್ ಸಾಯಿ ಹೊಟ್ಟೆ ಮೂವ್ ಆಗ್ತಿದೆ. ಕೈ ರಿಲೀಸ್ ಮಾಡ್ತೀನಿ ಆದ್ರೆ ನೀವು ಐಸ್ ಎತ್ತಂಗಿಲ್ಲ. ರಿಲೀಸ್ ಐಸ್ ಎತ್ತಂಗಿಲ್ಲ. ಸ್ಟ್ಯಾಚ್ಯೂ ಮುಂದೆಗಡೆ ಹಾಕ್ಬೇಕಿತ್ತು ಅದಕ್ಕೆ. ಪ್ಲೀಸ್ 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 ಗಿವ್ ಅಪ್ ಮಾಡು. ಉರಿತಿದೆ. ಗೈಸ್ ಸ್ಟ್ಯಾಚ್ಯೂ ಇಲ್ಲಿ ನೋಡಿ ಅನ್ನ ಮೆಡಿಟೇಷನ್ ಪೊಸಿಷನ್ ಇದೆಯಾ? ಇರೋ ಮಗ್ನ ನಿಂಗೆ ಬಂದೇ ಇರು ಕಾನ್ಫಿಡೆಂಟ್ ಆಗಿ ಮೆಡಿಟೇಷನ್ ಕೂತಿದ್ಯಾ ನೀನು ಕೆಳಗೆ ಬೀಳ್ಕೊಂಡವನೆಲ್ಲ ಇವನು. ಸಂಜಯ್ ನೀನು ಮೋಸ ಮಾಡ್ತಿದ್ಯಾ ಕಣೋ. ಸ್ಟ್ಯಾಚ್ಯೂ ನಿಂದು. ಸ್ಟ್ಯಾಚ್ಯೂ ಮುಂದೆ ತಿರ್ಗೋಲೈ. ಉರಿತಿದೆ. ರಿಲೀಸ್ ಎತ್ತಂಗಿಲ್ಲ ಐಸು. ರಿಲೀಸ್ ಐಸ್ ಎತ್ತಂಗಿಲ್ಲ. ಸ್ಟ್ಯಾಚ್ಯೂ ನಾನೇನ್ ಮಾಡಿಲ್ಲ. ಚೇಂಜ್ ಮಾಡಿ ಪೊಸಿಷನ್. ನಮ್ಮ ಅಕ್ಕ ಬಿಟ್ಟಿದೆ ಒಳ್ಳೇದಾಯ್ತು ಅನ್ಸುತ್ತೆ. ಗೈಸ್ ನನಗೆ ಪಾಪ ಅನಿಸ್ತಿದೆ. ತಗ್ಬಿಡ ಐಸು. ಆದ್ರೆ ಒಂಚೂರು ರೈಸ್ ಮಿಕ್ಕಿದೆ, ಹಾಕ್ಬಿಡ್ಲಾ ಅಂತ ಹಾಕ್ಬಿಡ್ತೀನಿ. ನಂಗ್ ಬೇಡ. ಕೈಯಿಂದ ಹಾಕ್ಬಿಟ್ಟು ಹೋಗು ಬಾ. ಬೇಡ. ಗೈಸ್ ನಮ್ಮ ಅಕ್ಕನೇ ಹಾಕ್ಬಿಟ್ಟು ಹೋಗ್ಲಿ. ಯಾರ್ಯಾರಿಗೆ ಎಷ್ಟು ಹಾಕ್ಬೇಕು ನೀನೇ ಡಿಸೈಡ್ ಮಾಡಾಕು ಬಾ. ಇದೆಲ್ಲ ಆಚೆ ಬಂದ್ಬಿಡ್ತು ಐಸು. ಇಟ್ಬಿಟ್ಟು ನಮ್ಮ ಅಕ್ಕ ಒಂದೇ ಕಡೆ. ಇದು ಆಕ್ಚುಲ್ ಆಗಿ ಮೈಂಡ್ ಸೆಟ್ ಅಂದ್ರೆ ನೋಡಿ, ಕ್ರೇಜಿ ಗುಡ್. ಓಡು ಮುಂದೆಲ್ಲ ಐಸ್ ಆಚೆ ಬಂದ್ಬಿಡೈತೆ ನೋಡಿ ಗೈಸ್ ಇಲ್ಲಿ. ಪ್ಲೀಸ್ ಭಯ. ಓಕೆ ಗೈಸ್ ರಿಲೀಸ್ ಮಾಡ್ತೀನಿ ಈಗ. 3, 2, 1 3. ಫೋನ್ ಬಿತ್ತು. ಸ್ಟ್ಯಾಚ್ಯೂ ಕಣ ನೀನು ಮೂವ್ ಯಾಕೋ ಆಗ್ತಿದ್ಯಾ? ಇದು ರಿಲೀಸ್. ಎತ್ತ ಹಾಕ್ಬಿಡೋಣ ನಾವು. ಐಸ್ ಸೈಡ್ ಮಾಡ್ಕೊಡೋಣ. ಅಣ್ಣ ತಿದ್ದು ಬಾಯಿಗೆ ಹಾಕೋ. ಐಸ್ ಪಾಪ ಸೈಡ್ ಮಾಡೋಣ ಇವ್ರದಿರಿ. ಐಸ್ ಇಟ್ಟೋಣಲ್ಲ ಹಂಗೆ. ಹಣ್ಣಿಂಗ್ ಇಳಿತು. ಸ್ಟ್ಯಾಚ್ಯೂ ಮಾಡಿದ್ದೀನಿ ಅದಾಗಿಲ್ಲ. ಅಂಕಲ್ ಬಿಡಿಪಟಾಕಿದ್ಯಾ ಅಂಕಲ್? ಬಾಯ್ ಬಾ ಬೇಡಪ್ಪ. ಬರ್ತೀಯ ಆಚೆ? ಸ್ಟ್ಯಾಚ್ಯೂ ಕಣ ನೀನು. ಎಂತ ಗಿವ್ ಅಪ್ ಮಾಡಂಗಿರ ಮಾಡ್ಬೋದು. ಯಾರು ಗಿವ್ ಅಪ್ ಮಾಡಂಗಿರ ಮಾಡ್ಬೋದು. ಗಿವ್ ಅಪ್ ಮಾಡಿ. ಗಿವ್ ಅಪ್ ಗೈಸ್ ಗಿವ್ ಅಪ್ಪೇ ಮಾಡ್ತಾರಲ್ಲ ಗೈಸ್ ಇವ್ರಿಬ್ರು. ಇವಾಗಿದೆ ಇಂಟೆನ್ಸ್ ಲೆವೆಲ್ ಹೋಗ್ತಾ ಇದ್ದೀನಿ ನಾನೀಗ.
ಗಿವ್ ಅಪ್ ಮಾಡ್ರೋ. ಗಿವ್ ಅಪ್ಪೇ ಮಾಡ್ತಾ ಇಲ್ವಲ್ಲ. ರಿಲೀಸ್. ನಿನ್ನೋಡ್ ಬಾಯಿಗೆ ಇಟ್ಟವ್ರೆ. ಛೇ, ಹೆಂಗ್ ಗಿವ್ ಅಪ್ ಮಾಡ್ಸೋದು ಇವ್ರ ಹತ್ರ? ಓ ಇವನ ಗೇಮ್ ಇಂದ ಸಾರಿ ಸಾರಿ ಸಾರಿ. ಇವನ ನೆಕ್ಸ್ಟ್ ಗೇಮ್ ಅಲ್ಲಿ ಸ್ವಲ್ಪ ಇರ್ರಿ ಇವ್ನಿಗಿದೆ. ಹಿಂಗ್ ಮಾಡಿದೆ. ನಿನ್ ಸ್ಟ್ಯಾಚು ಕೊಡೋ, ಸ್ಟ್ಯಾಚು. ಪ್ಲೀಸ್ ಇದು ಮುಗೀತು ತಾನೆ. ಇರೋ ಗೈಸ್, ನಾನು ಇವ್ರು ಗಿವ್ ಅಪ್ ಮಾಡೋ ಥರ ಮಾಡಲೇಬೇಕು. ಅದಕ್ಕೆ ಪಾಪ ಗೋಮೂತ್ರ ಸಿಗುತ್ತಾ ಇಲ್ಲಿ. ಓಕೆ ಗೈಸ್, ಲಾಸ್ಟ್ ಚಾನ್ಸ್. ನಮ್ಮ ಕಡೆ ಏನೇನಾಗುತ್ತೆ ಎಲ್ಲ ಮಾಡ್ತೀವಿ. 2 ಬಕೆಟ್ ನೀರು ಎತ್ಕೊಂಬನ್ನಿ ಎಲ್ಲಾರು. ಕೆಂಪು ಮಣ್ಣು ಹಾಕೋಣ ಅವ್ರ ಮುಂದೆನೆ. ಐಸು ಹಾಕ್ತವನೆ. ವಾ 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 ಪ್ರೌಡ್ ಆಫ್ ಯು. ಖಾರ ಪುಡಿ ಹಾಕುವಂತೆ ನಮ್ಮಪ್ಪ. ನನಗಿಂತ ಕ್ರೂರಿ ಇದಾರೆ ನಮ್ಮಪ್ಪ. ಹಾ ಈ ನೀರು ಅವ್ರ ಬಾಯಿಗೆ ಹೋದ್ರೆ ಹಾ. ರೇಣು ಅವರೇ ಬನ್ನಿ, ನಿಮ್ ಟಾಸ್ಕ್ ಇದೆ ಈಗ. 2 ಜಗ್ ಎತ್ಕೊಂಬನ್ನಿ ಗೈಸ್. ನಮ್ಮ ಪ್ಲೇಯರ್ ಸೇಫ್ಟಿಗೋಸ್ಕರ ನಾವು ಇದನ್ನ ಹಾಕ್ತಾ ಇದೀವಿ. ಈಗ ಪ್ಲಾನ್ ಏನು ಅಂದ್ರೆ, ಒಂದ್ ಕಡೆ ನಮ್ಮ ಅಮ್ಮ, ಒಂದ್ ಕಡೆ ನಮ್ಮ ಅಪ್ಪ ಇರ್ತಾರೆ. ಇಬ್ರು ಒಬ್ಬೊಬ್ರು ಜಗ್ಗಿಂದ ಅಟ್ಯಾಕ್ ಮಾಡ್ತಾರೆ. ಅದರಲ್ಲಿ ಗಿವ್ ಅಪ್ ಮಾಡಿ ಬರ್ಬೋದು ಅನ್ನೋ ಚಾನ್ಸಸ್ ನನ್ನ ಪ್ರಕಾರ ಇದೆ. ಐಸ್ ಕ್ಯೂಬ್ ಹಾಕಿರೋದು ಮೂತಿಗೆ ಬೀಳಿ ರಪ್ಪ ಅಂತ ಬಿಡಬೇಕು. ಪ್ಲೇಯರ್ಸ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ. ರೇಣು ಅವರೇ, ನೀವು ಸಂಜೆ ಅವ್ರಿಗೆ ನೀರು ಹೊಡಿರಿ. ಇವರು ಸ್ವಲ್ಪ ತಾಯಿ ಸೆಂಟಿಮೆಂಟ್ ಜಾಸ್ತಿ. ಇಲ್ಲಿ ತಂದೆಗೆ ಸೆಂಟಿಮೆಂಟೇ ಇಲ್ಲ ಮಗನ ಮೇಲೆ. ಬನ್ನಿ, ಅದಕ್ಕೆ ಇವ್ರನ್ನ ಕಳಿಸ್ತಾ ಇದ್ದೀವಿ. ರೆಡಿ ನಾ ಪಾಪ ಐಸ್ ಕ್ಯೂಬ್ ಹೊಡ್ಬಿಡಿರ ಮೂತಿಗೆ ರಪ್ಪ ಅಂತ. ಫಸ್ಟ್ ಐಸ್ ಕ್ಯೂಬ್ ಎತ್ಸೋಣ ಇರಿ ಅದರಿಂದ. ರೆಡಿ 3, 2, 1 ಸ್ಟಾರ್ಟ್. ಸಾಯಿಲ್ ಗಿವ್ ಅಪ್ ಮಾಡಂಗಿರ ಮಾಡ್ಬೋದು. ಗಿವ್ ಅಪ್ ಮಾಡ್ಬೋದು. ಮಾಮ್ ಕರೆಕ್ಟ್ ಆಗಿ. ಅಯ್ಯೋ ನಮ್ಮ ಅಮ್ಮ ಗಿವ್ ಅಪ್ ಮಾಡಂಗಿರ ಮಾಡ್ಬೋದು ಪಾಪ. ಇಲ್ಲ ಕಿಪ್ಪ, ಗಿವ್ ಅಪ್ ಮಾಡಂಗಿರ ಮಾಡ್ಬೋದು. ಎತ್ತರಪ್ಪ. ಹಾ ನೀಡಿ. ದೂರ ನಿಂತ್ಬಿಟ್ಟಿದ್ದೀನಿ ಪಾಪ. ಇಲ್ಲ ಅವ್ರಿಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ಮಣ್ಣಿರೋದನ್ನೆಲ್ಲ ತೆಗಿಯೋಣ ಅಂತ ಹೋಗ್ತಾ ಇದ್ದೀನಿ ಪಾಪ. ಒಂದು ನಿಮಿಷ ನಾನು ಮಾಡ್ತಿದ್ದೀನಿ. ವಿನ್ನರ್ ಯಾರು ಅಂದ್ರೆ ಸಾಯಿಲ್ ಅಲ್ಲ, ಸಂಜಯ್ ಅಲ್ಲ. ವಿನ್ನರ್ ಯಾರು ಅಂದ್ರೆ ಸಂಜಯ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಲೈಕ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಖತ್ ಮಜಾ ಇತ್ತು. ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ನಾವೆಲ್ಲ ಇಲ್ಲಿ ಫುಲ್ ಸೇಫ್ಟಿ ಸೆಕ್ಯೂರಿಟಿ ಇಟ್ಕೊಂಡು ಮಾಡಿದ್ದು. ಯಾರು ಅದನ್ನು ಟ್ರೈ ಮಾಡೋಕೆ ಹೋಗಬೇಡಿ. ಇದು ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ. ಸಿ ಯು, ಬೈ. ಸೊ ಫೈನಲಿ ವಿಡಿಯೋ ಮುಗೀತು. ನಾನು ಸ್ನಾನ ಮುಗಿಸಿ ಈಗ ಬಂದು ಕೂತಿದ್ದೀನಿ. ಸೊ ಒಂದು ಲಾಸ್ಟ್ ಟೈಮ್ ಮತ್ತೆ ಇನ್ನೊಂದ್ಸರಿ ಜ್ಞಾಪಿಸ್ತಾ ಇದ್ದೀನಿ. ಯಾರ್ಯಾರು ಇನ್ನು ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ, ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇರ್ ಮಾಡೋಗಿದ್ರೆ ಪ್ಲೀಸ್ ಮಾಡಿಸಿ. ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಕಟ್ಟೋ ಆಗಿಲ್ಲ. ಜಸ್ಟ್ 400 500 rupees ಖರ್ಚಾಗುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಥಿಂಕ್ ಅಬೌಟ್ ಇಟ್. ಸೊ ಆಲ್ ದ ಬೆಸ್ಟ್.
ಬಾಯ್ ಬಾಯ್. ನಡೆ ನೋಡಿ ಸರಳ ಮೆಚ್ಚಿಕೊಂಡೆ ಬಹಳ ನನಗೆ ಅಂತ ಹುಟ್ಟಿ ಬಂದ ತಾರೆ ಇವಳ